ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅರುಣ ಗಡಿಗೆಗೆ ಹೇಗೆ ಡೆಕೋರೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ತಮ್ಮನ ಮದುವೆಗೆ ನಾವೇ ಮನೆಯಲ್ಲಿ ಡೆಕೋರೇಟ್ ಮಾಡಿದ್ವಿ. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವಿಲ್ಲಿ ಬೇಸ್ ಕಲರಾಗಿ ಗೋಲ್ಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ನಾವು ಆಕ್ರೆಲಿಕ್ ಪೇಂಟ್ ತಂದಿದ್ವಿ, ಬಟ್ ಅದು ತುಂಬ ಚಿಕ್ಕ ಬಾಟ್ಲಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಅದು ತುಂಬ ತೆಳು ಇರುತ್ತೆ, ಇಷ್ಟು ದೊಡ್ಡ ಮಡಿಕೆಗಳಿಗೆ ಹಚ್ಚೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನೆಕ್ಸ್ಟು ಆಯಿಲ್ ಪೇಂಟ್ ತೊಗೊಂಡು ಬಂದ್ವಿ. ಒಂದು 100 ml ಆಯಿಲ್ ಪೇಂಟ್ ತಂದು, ಅದು ತುಂಬ ತಿಕ್ಕಾಗಿರುತ್ತೆ, ಅದನ್ನು ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾವು ತಿನ್ನರ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಆಯಿಲ್ ಪೇಂಟಿಗೆ. ನೀವು ನೋಡ್ಬೋದು, ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಪೇಂಟ್ನ ಜೊತೆ ತಿನ್ನರ್ನ ಮಿಕ್ಸ್ ಮಾಡಿ ಇವಾಗ ದೊಡ್ಡ ಬ್ರಷಲ್ಲಿ ಅಪ್ಲೈ ಮಾಡ್ತಾಯಿದ್ದೀವಿ. ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಮತ್ತು ಮೊಡಕೆಗೆ ಡಬಲ್ ಕೋಟ್ ಮಾಡಬೇಕು. ಸಿಂಗಲ್ ಕೋಟ್ ಮಾಡಿದ್ರೆ ನಿಮಗೆ ಆ ಬ್ಲ್ಯಾಕ್ ಕಲರ್ ಏನಿದೆ ಅದು ಸ್ವಲ್ಪ ವಿಸಿಬಲ್ ಆಗಿರುತ್ತೆ. ಸೊ ಒಂದಿನ ನೀವು ನೋಡ್ಬೋದು, ಇವಾಗ ಸ್ವಲ್ಪ ಬ್ಲ್ಯಾಕ್ ಹಾಗೆ ಕಾಣಿಸ್ತಾ ಇರುತ್ತೆ. ಸೊ ಒಂದು ಕೋಟ್ ಆದಮೇಲೆ 1 ಡೇ ಪೂರ್ತಿ ಅದನ್ನು ಡ್ರೈ ಆಗಿ ಬಿಡಬೇಕು. ಆಮೇಲೆ ಮತ್ತೆ ಅದ್ರ ಮೇಲೆ ರೀಕೋಟ್ ಮಾಡಬೇಕು. ಆವಾಗ ನಿಮಗೆ ತಿಕ್ಕಾಗಿ ಗೋಲ್ಡ್ ಕಲರ್ ಮಾತ್ರ ಕಾಣಿಸುತ್ತೆ. ಅದ್ರ ಮೇಲೆ ನಾವು ಬೇರೆ ಏನೇ ಡಿಸೈನ್ ಮಾಡಿದ್ರೂ ಹೈಲೈಟಾಗಿ ಕಾಣಿಸುತ್ತೆ. ಸೊ ಇವಾಗ ಈ ಮೊಡಕೆಗೆ 1 ಕೋಟ್ ಹಚ್ಚಿದ್ದೀವಿ. ಹಚ್ಚಾದ್ಮೇಲೆ 1 ಡೇ ಫುಲ್ ಡ್ರೈ ಆಗೋಕ್ಕೆ ಬಿಡ್ತೀವಿ. ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಕೋಟ್ ಹಚ್ಚಿ ಅದನ್ನು ಡ್ರೈ ಆಗೋಕ್ಕೆ 1 ಡೇ ಬಿಟ್ಟು, ಅದಾದಮೇಲೆ ನಾವು ಅದ್ರ ಮೇಲೆ ಡೆಕೋರೇಟ್ ಮಾಡಿರೋದು. ಸೊ ಇವಾಗ 3 ಮೊಡಕೆಗಳು ಮತ್ತು ಅದ್ರ ಮೇಲಿರೋಂಥ ಪ್ಲೇಟ್ಸು ಮತ್ತು ದೀಪ ಏನು ಇಡ್ತೀವಲ್ಲ ಆ ದೀಪ ಎಲ್ಲದಕ್ಕೂ ಗೋಲ್ಡ್ ಕಲರ್ ಪೇಂಟ್ ಮಾಡಿಬಿಟ್ಟು ನಾವು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀವಿ. ಇದೊಂದು ಆಲ್ಮೋಸ್ಟ್ 2-3 ಡೇಸ್ ಪ್ರೊಸೆಸ್ ಹಿಡಿಯುತ್ತೆ. ಅದಾದಮೇಲೆ ಡೆಕೋರೇಟ್ ಮಾಡೋದು ಇನ್ನೂ ಟೈಮ್ ಹಿಡಿಯುತ್ತೆ. ಮೊಡಕೆ ಡೆಕೋರೇಟ್ ಮಾಡೋಕ್ಕೆ ಮುಂಚೆನೇ ಅದರಲ್ಲಿ ಏನೂ ಡ್ಯಾಮೇಜ್ ಇಲ್ವಾ, ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಡೆಕೋರೇಟ್ ಎಲ್ಲ ಮಾಡಾದಮೇಲೆ ಏನಾದರೂ ಡ್ಯಾಮೇಜ್ ಇದ್ದರೆ ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಗೆ ಟೆಸ್ಟ್ ಮಾಡೋದು ಅಂದರೆ, ಮೊಡಕೆಗೆ ಪೂರ್ತಿ ನೀರನ್ನ ತುಂಬಿಸಿ ಒಂದಿನ ಎಲ್ಲ ಬಿಡಿ, 1 ನೈಟ್ 24 hours ಬಿಡಿ. ಆ ನೀರು ಏನಾದರೂ ಕಡಿಮೆ ಆಗಿಲ್ಲ ಅಂತಂದರೆ ಅದು ಚೆನ್ನಾಗಿದೆ ಅಂತ, ಏನೂ ಲೀಕೇಜ್ ಇರೋಲ್ಲ, ಸೋರಿರಲ್ಲ. ಅದೇನಾದರೂ ಕಡಿಮೆ ಆಗಿದೆ, ಸೋರ್ತಾ ಇದೆ ಅಂದರೆ ನಿಮ್ಗೆ ಆವಾಗಲೇ ಗೊತ್ತಾಗ್ಬಿಡುತ್ತೆ. ಏನಾದರೂ ಹೋಲ್ಸ್ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಸೊ ಆವಾಗ ನೀವು ಅದನ್ನು ರೀಪ್ಲೇಸ್ ಮಾಡಿ ಆಮೇಲೆ ನೀವು ಡೆಕೋರೇಟ್ ಮಾಡ್ಕೋಬೋದು. ಸೊ ಇದನ್ನು ಟಿಪ್ನ ಫಾಲೋ ಮಾಡಿ. ಇವಾಗ ಪ್ಲೇಟ್ಸ್ಗೆಲ್ಲ ನಾನು ಡಿಸೈನ್ ಬರಿತಾ ಇದ್ದೀನಿ. ನಾವು ಕಲರ್ಸ್ ಗೋಲ್ಡ್ ಮೇಲೆ ವೈಟ್ ಮತ್ತು ರೆಡ್ ಹೈಲೈಟ್ ಆಗಿರುತ್ತೆ ಅಂದ್ಬಿಟ್ಟು ಅದು 2 ಆಕ್ರೆಲಿಕ್ ಪೇಂಟ್ ತೊಗೊಂಬಂದಿದ್ವಿ. ನೀವು ನೋಡ್ಬೋದು, ಅದು ಚಿಕ್ಕ ಬಾಟಲ್ ಬರುತ್ತೆ. ಸೊ ನಾವು ಗೋಲ್ಡ್ ಕಲರ್ ಅಷ್ಟು ಚಿಕ್ಕ ಬಾಟಲ್ ತಂದರೆ ಅಪ್ಲೈ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ಆಯಿಲ್ ಪೇಂಟ್ ತೊಗೊಂಡಿದ್ದು. ಇವಾಗ ರೆಡ್ ಕಲರಲ್ಲಿ ನಾನು ಡಿಸೈನ್ ಮಾಡ್ತಾಯಿದ್ದೀನಿ. ಡಿಸೈನ್ ಮಾಡೋಕ್ಕೆ ಮುಂಚೆ ನಾನು ಪೆನ್ಸಿಲಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಸೊ ದ್ಯಾಟ್ ಆಮೇಲೆ ಏನೂ ಕ್ಲಮ್ಸಿ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ. ವೈಟ್ ಮತ್ತು ರೆಡ್ ಗೋಲ್ಡ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಎದ್ದು ಕಾಣಿಸುತ್ತೆ. ನೀವು ನೋಡ್ಬೋದು. ಪೇಂಟ್ ಎಲ್ಲ ಆದಮೇಲೆ ನಾವಿಲ್ಲಿ ರೆಡ್ ಕಲರ್ ಸ್ಟೋನ್ನ ಅಂಟಿಸ್ತಾ ಇದ್ದೀವಿ. ಅದಕ್ಕೆ ಫೆವಿಕಾಲ್ ಯೂಸ್ ಮಾಡ್ಕೊಂಡಿದ್ದೀವಿ. ಫೆವಿಕಾಲಲ್ಲಿ ಒಂದೊಂದು ಡಾಟ್ ಇಟ್ಬಿಟ್ಟು ಎಲ್ಲೆಲ್ಲಿಗೆ ಬೇಕು ಅಲ್ಲಿಗೆ ಅಂಟಿಸ್ತಾ ಇದ್ದೀವಿ. ಪೂರ್ತಿ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ನಾನು ಮಿರರ್ ಹಾಕಿದ್ರೆ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೆ. ಸೊ ಆ ಮಿರರ್ ಸುತ್ತ ನಾನು ಏನು ಮಾಡಿದ್ದೀನಿ ಅಂದರೆ ಜರ್ದೂಸಿನ ಅಂಟಿಸಿ ಅದ್ರ ಸುತ್ತ ಮತ್ತು ಸಣ್ಣ ವೈಟ್ ಸ್ಟೋನ್ಸ್ ಬರುತ್ತೆ ಚಿಕ್ಕದು, ಅದನ್ನು ಅಂಟಿಸಿದ್ದೀನಿ. ಸೊ ಅದಾದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಇಲ್ಲಿ ನಾನು, ನನ್ನ ತಮ್ಮ, ತಂಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ. ಆ ಖುಷಿನೇ ಬೇರೆ, ಒಂಥರ ಚೆನ್ನಾಗಿತ್ತು ಆ ದಿನ. ಇಷ್ಟು ಸಣ್ಣ ಹಿಂಗೆ ಪ್ಲೇಸ್ ಒಂದ್ಸರಿ ಕೇಳಿದ್ರೆ ನಿಂಗೆ ಎಲ್ಲ ಏನಾಗಲ್ಲ ಕುಸ್ತು ವಿಡಿಯೋ ಬರ್ಲಿ ಅಂತ ನಂಗೆ ಆಡ್ತಾ ಕುಂತು ಬಾಯ್ ರಾಜು ನಾನು ಎಡಿಟ್ ಮಾಡ್ತೀನಿ ಇದನ್ನ ತೆಗಿ ಆಯ್ತು. ಯಾರು ಹೇಳಿದ ಕುತ್ಕೊಳ್ಳೋ, ಸೂಪರ್ ಕಾಣಿಸ್ತಿದೆ ಬಾಬು ನೀನು. ಹಿಂಗೆ ಸಂಜು ಸುಮ್ಮನಿನ ಪೇಂಟ್ ಕಣಾದು ನಾನು ಎಡಿಟ್ ಮಾಡ್ತಿದ್ದೀನಿ ಇದನ್ನ ತೆಗಿತೇನೆ ಕಣ. ನೋ ಬೇಸ್ ಅರೆ ಎಡಿಟ್ ಮಾಡ್ತಿದ್ದಕ್ಕೆ ತೆಗಿ ಅಂತ ತೆಗಿತೀನಿ ಇದನ್ನ. ಇಲ್ಲ ತೆಗಿಲ್ಲ ನಾನು.
ತಡಿಯ ಚಿಕ್ಕಣ್ಣ ಕೃಷ್ಣದಲ್ಲಿ ಇರುತ್ತಲ್ಲ ಆ ಥರ ಹ್ಞೂ ಈ ಥರ ಸ್ಟ್ರೈಟ್ ಲೈನ್ ಮತ್ತು ವಿ ಮುಖದ ಮೇಲೆ ಪೇಂಟಲ್ಲಿ ಬರಿತಾ ಇದೆಯಾ ಅಂತ ನಮ್ಮಮ್ಮ ಬೈತಾಯಿದ್ರು. ಸೊ ನಾನು ನನ್ನ ತಮ್ಮ ನನ್ನ ತಂಗಿ 3 ಜನ ಕೂತ್ಕೊಂಡು ಮಾಡ್ತಾಯಿದ್ದೀವಿ. ನನ್ನ ತಮ್ಮ ಒಂದು 5-10 ನಿಮಿಷ ಕೂತ್ಕೊಂಡು ಮಾಡ್ದೆ ಅಷ್ಟೇ, ಸ್ವಲ್ಪ ಹೊತ್ತು. ಅದು ಪೂರ್ತಿ ಕಂಪ್ಲೀಟ್ ಮಾಡಿದ್ದು ನಾನು ನನ್ನ ತಂಗಿನೇ. ನೀವು ನೋಡ್ಬೋದು, ಸೇರ್ ಕೂಡ ರೆಡಿ ಮಾಡಿ ಅಲ್ಲೇ ಇಟ್ಟಿದ್ದೀವಿ. ಅದ್ರದ್ದು ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ನೀವು ಚೆಕ್ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು, ಮಿರರ್ ಸುತ್ತಲೂ ಜರ್ದೋಸಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ ಮಿರರ್ ಶೇಪಿಗೆ ಕಟ್ ಮಾಡಿಬಿಟ್ಟು ಅಂಟಿಸ್ತಾ ಇದ್ದೀನಿ. ಅದಾದಮೇಲೆ ಸುತ್ತಲೂ ವೈಟ್ ಬೀಡ್ಸ್ನ ಅಂಟಿಸಿದ್ದೀನಿ. ಸೊ ಇದು ಖಾಲಿ ಮಿರರ್ನ ಅಂಟಿಸಿದಾಗ ಈ ಥರ ಕಾಣಿಸ್ತಾ ಇದೆ. ನನಗೆ ಇದು ಫೈನಲ್ ಲುಕ್ ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ತಿರ್ಲಿಲ್ಲ. ಹಾಗಾಗಿ ನಾನು ಜರ್ದೋಸಿನ ಅಂಟಿಸಿ ಅದಾದಮೇಲೆ ವೈಟ್ ಬೀಡ್ಸ್ನ ಅಂಟಿಸಾದ್ಮೇಲೆ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ನೀವು ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮೆಲ್ರಿಗೂ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.